ಚಿತ್ರದುರ್ಗದ ಇಬ್ಬರು ಆರೋಪಿಗಳಿಗೆ ಇದೀಗ ಆತಂಕ ಶುರುವಾಗ್ತಾ ಇದೆ. ವಾಪಸ್ ಜಗ್ಗನ ಮನೆಗೆ ಬಂದ ಇಬ್ಬರು ಸ್ನೇಹಿತರು. ಆರೋಪಿ ಜಗ್ಗ ಮತ್ತು ಅನು ಮತ್ತೆ ಕೆಲಕಾಲ ಮಾತುಕತೆಯನ್ನು ನಡೆಸಿದ್ದಾರೆ. ವಕೀಲರ ಸೂಚನೆಯಂತೆ ಮನೆಯೊಳಗೆ 10 ನಿಮಿಷ ಚರ್ಚೆಯನ್ನ ಮಾಡಿದ್ದಾರೆ. ಆ ಬಳಿಕ ಮತ್ತೆ ಮನೆಯಿಂದ ಇಬ್ಬರು ಸ್ನೇಹಿತರು ಹೊರಟಿದ್ದಾರೆ. ಜಿಟಿ ಮಳೆ ನಡುವೆ ಬೈಕ್ ಏರಿ ಇಬ್ಬರು ಸ್ನೇಹಿತರು ಹೊರಟಿದ್ದಾರೆ. ಅಜ್ಞಾತ ಸ್ಥಳಕ್ಕೆ ತೆರಳಿದ ಆರೋಪಿ ಅನುಕುಮಾರ್ ಮತ್ತು ಜಗ್ಗ. ವಕೀಲರ ಸೂಚನೆಯಂತೆ ಅಜ್ಞಾತ ಸ್ಥಳಕ್ಕೆ ತೆರಳಿದ ಇಬ್ಬರು. ಸುಪ್ರೀಂ ಕೋರ್ಟ್ ಆದೇಶ ಪ್ರತಿಗಾಗಿ ಕಾಯ್ತಾ ಇರುವಂತಹ ಆರೋಪಿಗಳು. ನೋಟಿಸ್ ಬರ್ತಾ ಇದ್ದಂತೆ ಪೊಲೀಸರ ಮುಂದೆ ಶರಣಾಗ್ತಾರೆ. ಚಿತ್ರದುರ್ಗದ ಇಬ್ಬರು ಆರೋಪಿಗಳಿಗೆ ಇದೀಗ ಆತಂಕ ಡವಡವ ಶುರುವಾಗಿದೆ. ಮತ್ತೆ ಒಳಗೆ ಹೋಗ್ಬೇಕಲ್ಲ ಅನ್ನುವಂತಹ ಆತಂಕ ಸಹಜವಾಗಿಯೇ ಕಾಡುತ್ತೆ. ಸೊ ಹಾಗಾಗಿ ಈಗಾಗಲೇ ಅವರ ವಕೀಲರನ್ನ ಭೇಟಿಯಾಗಿ ಒಂದಷ್ಟು ಮಾತುಕತೆಯನ್ನ ಕೂಡ ನಡೆಸಿ ಏನು ಹೇಳಿದ್ದಾರೋ ಅವರ ಮಾತುಗಳನ್ನ ಆಲಿಸ್ಕೊಂಡು ಇದೀಗ ಅಜ್ಞಾತ ಸ್ಥಳಕ್ಕೆ ತೆರಳ್ತಾ ಇದ್ದಾರೆ ಇಬ್ಬರು ಆರೋಪಿಗಳು. ಇನ್ನೂ ಕೂಡ ಸುಪ್ರೀಂ ಕೋರ್ಟ್ನ ಪ್ರತಿ ಸಿಗಬೇಕಾಗಿದೆ ಅವರಿಗೆ. ಆ ಪ್ರತಿ ಸಿಕ್ಕ ನಂತರ ಇಬ್ಬರು ಕೂಡ ಶರಣಾಗುವ ಸಾಧ್ಯತೆಗಳು ಕೂಡ ಇದೆ. ಎಲ್ಲೂ ಕೂಡ ಹೋಗಿ ಎಲ್ಲೂ ತಪ್ಪಿಸ್ಕೊಂಡು ಏನೇ ತಿಪ್ಪರ್ಲಾಗ ಹಾಕಿದ್ರೂ ಕೂಡ ಏನೂ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಯಾಕೆ ಅಂತಂದರೆ ಮತ್ತೆ ರಿಸ್ಕ್ ತೆಗೆದುಕೊಳ್ಳೋದಕ್ಕೆ ಯಾರೂ ಕೂಡ ಮುಂದಾಗೋದಿಲ್ಲ. ಅವರು ನಡೆದುಕೊಂಡಂತಹ ರೀತಿಗಳೇ ಇದೀಗ ಬೇಲ್ ಕ್ಯಾನ್ಸಲ್ ಆಗೋದಕ್ಕೆ ಕಾರಣ ಅನ್ನುವಂತಹ ಮಾತುಗಳನ್ನು ಕೂಡ ಕೇಳ್ತಾ ಇದ್ದೀವಿ. ಸುಪ್ರೀಂ ಕೋರ್ಟ್ ಅದನ್ನೇ ಇಲ್ಲಿ ಪ್ರಶ್ನೆ ಮಾಡಿದೆ. ರಾಜಾತಿಥ್ಯವನ್ನು ಕೊಟ್ಟಿದ್ದಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸುಪ್ರೀಂ ಕೋರ್ಟ್ ಮಾತನಾಡಿದೆ, ಪ್ರಶ್ನೆಯನ್ನು ಕೂಡ ಮಾಡಿದೆ. ಜೈಲಾಧಿಕಾರಿಗಳನ್ನು ಕೂಡ ಪ್ರಶ್ನೆ ಮಾಡಿದೆ. ನೀವು ಈ ರೀತಿಯಾಗಿ ನಡ್ಕೊಳ್ತೀರಾ ಅಂತಂದರೆ ನಿಮ್ಮನ್ನು ಸಸ್ಪೆಂಡ್ ಮಾಡಬೇಕಾಗಿತ್ತು ಅಂತ ಕೂಡ ಹೇಳಿ ವಾರ್ನಿಂಗನ್ನು ಕೂಡ ಪಾಸ್ ಮಾಡಿದೆ. ಇದೀಗ ವಾಪಸ್ ಜಗ್ಗನ ಮನೆಗೆ ಇಬ್ಬರು ಸ್ನೇಹಿತರು ಹೋಗಿದ್ದಾರೆ ಅನ್ನುವಂತಹ ಮಾಹಿತಿ ಲಭ್ಯವಾಗ್ತಾ ಇದೆ. ವಕೀಲರ ಸೂಚನೆಯಂತೆ ಅಜ್ಞಾತ ಸ್ಥಳಕ್ಕೆ ತೆರಳಿದ್ದಾರೆ ಇಬ್ಬರು. ಅವರು ಹೇಳದ ನಂತರ ಬಂದು ಸರೆಂಡರ್ ಆಗಬೇಕಾಗಿದೆ. ಸುಪ್ರೀಂ ಆದೇಶ ಏನು ಹೊರಡಿಸಿದೆ ಆ ಪ್ರತಿ ಸಿಗಬೇಕು. ಆ ಪ್ರತಿಗಾಗಿ ಇದೀಗ ಕಾಯ್ತಾ ಇದ್ದಾರೆ. ಈ ಸುಪ್ರೀಂ ಕೋರ್ಟ್ ಆದೇಶ ಬಂದ ನಂತರ 2-3 ಗಂಟೆಗಳು ಬೇಕು ಈ ಆದೇಶ ಪ್ರತಿ ಬರೋದಕ್ಕೆ, ಸಮಯ ತೆಗೆದುಕೊಳ್ಳುತ್ತೆ ಅಂತ ಕೂಡ ಹೇಳಲಾಗ್ತಾ ಇತ್ತು. ಅದರಂತೆ ಈಗಾಗಲೇ ಸಮಯ ಕೂಡ ಕಳೆದಿದೆ. ಈ ಪ್ರತಿ ಸಿಗಬೇಕಾಗಿದೆ, ಆದೇಶದ ಪ್ರತಿ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ರಾಜೇಶ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ರಾಜೇಶ್, ಇದೀಗ ಈ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸುಪ್ರೀಂ ಕೋರ್ಟ್ ಜಾಮೀನು ರದ್ದು ಮಾಡಿದೆ. ಜಾಮೀನು ರದ್ದಾದ ಬಳಿಕ ಇದೀಗ ಎಲ್ಲರೂ ಕೂಡ ಸರೆಂಡರ್ ಆಗಬೇಕಾಗಿದೆ. ಈ ಇಬ್ಬರು ಸ್ನೇಹಿತರು ಈಗಾಗಲೇ ಲಾಯರ್ ಬಳಿ ಮಾತುಕತೆಯನ್ನು ನಡೆಸಿದ್ದಾರೆ. ಅನುಕುಮಾರ್ ಮತ್ತೆ ಜಗ್ಗ ಏನು ಮಾತುಕತೆ ನಡೆಸಿದ್ರು, ಈಗ ಎಲ್ಲಿಗೆ ಹೋದ್ರು ಸರೆಂಡರ್ ಆಗಬೇಕಲ್ವಾ, ಅಜ್ಞಾತ ಸ್ಥಳಕ್ಕೆ ಹೋದ್ರೆ ಏನಾಗಬಹುದು ಅಂತ ಹೇಳಿ. ಎಸ್ ರಮ್ಯಾ, ಏನು ನಟ ದರ್ಶನ್ ಅವರ ಗ್ಯಾಂಗ್ ಏನಿದೆ, ರೇಣುಕಾಸ್ವಾಮಿಯನ್ನ ಕೊಲೆ ಮಾಡಿದಂತಹ ಗ್ಯಾಂಗಿನ 7 ಮಂದಿ ಆರೋಪಿಗಳಿಗೆ ಈಗಾಗಲೇ ಸುಪ್ರೀಂ ಕೋರ್ಟ್ ಶಾಖನ ನೀಡಿರುವಂತದ್ದು. ಸುಪ್ರೀಂ ಕೋರ್ಟ್ ಜಾಮೀನು ಅರ್ಜಿಯನ್ನ ವಜಾ ಮಾಡ್ತಾ ಇದ್ದಂತೆ ಚಿತ್ರದುರ್ಗದ ಇಬ್ಬರು ಆರೋಪಿಗಳ ಒಂದು ಜಾಮೀನು ಕೂಡ ರದ್ದಾಗಿರುವಂತದ್ದು. ಅದರಲ್ಲೂ ಕೂಡ ಆಟೋ ಚಾಲಕ ಜಗ್ಗ ಹಾಲಿಯಾಸ್ ಜಗದೀಶ್ ಮತ್ತು ಮತ್ತೊಬ್ಬ ಆಟೋ ಚಾಲಕ ಅನುಕುಮಾರ್ ಮತ್ತು ಹನುಮಂತ, ಈ ಇಬ್ಬರು ಆರೋಪಿಗಳಿಗೆ ಈಗಾಗಲೇ ಮತ್ತೆ ನಡುಕ ಶುರುವಾಗಿದೆ. ಮತ್ತೆ ಆತಂಕದಲ್ಲೇ ಇದ್ದಾರೆ. ಬೆಳಿಗ್ಗೆಯಿಂದಲೂ ಕೂಡ ನಿರಂತರವಾಗಿ ಈ ಇಬ್ಬರು ಸ್ನೇಹಿತರು ಕೂಡ ಮೀಟಿಂಗ್ ಅನ್ನ ಮಾಡ್ತಾ ಇದ್ದಾರೆ. ಮತ್ತೆ ಯಾವ ರೀತಿಯಾಗಿ ನಾವು ಅರೆಸ್ಟ್ ಆಗ್ಬೇಕು ಅನ್ನುವಂತ ನಿಟ್ಟಿನಲ್ಲೂ, ಸರೆಂಡರ್ ಆಗ್ಬೇಕಾ ಅಥವಾ ಪೊಲೀಸರಿಗೆ ಅರೆಸ್ಟ್ ಆಗ್ಬೇಕಾ ಅನ್ನುವಂತ ನಿಟ್ಟಿನಲ್ಲೂ ಕೂಡ ಚರ್ಚೆ ನಡೀತಾ ಇದೆ. ನಿರಂತರವಾಗಿ ಇಬ್ಬರು ಕೂಡ ತಮ್ಮ ವಕೀಲರ ಸಂಪರ್ಕದಲ್ಲೂ ಕೂಡ ಇದ್ದಾರೆ. ನಿರಂತರವಾಗಿ ಬೆಳಿಗ್ಗೆಯಿಂದಲೂ ಕೂಡ ಫೋನ್ ಮೂಲಕ ವಕೀಲರ ನಿರ್ದೇಶನದಂತೆ ಅವರು ಈಗಾಗಲೇ ನಡ್ಕೊಳ್ತಾ ಇದ್ದಾರೆ. ಬೆಳಿಗ್ಗೆಯಿಂದಲೂ ಕೂಡ ಈಗಾಗಲೇ ನಿರಂತರವಾಗಿ ಮಾತುಕತೆಯಲ್ಲೂ ಕೂಡ ತೊಡಗಿರ್ತಕ್ಕಂಥದ್ದು. ಏನು ಮಧ್ಯಾಹ್ನ 12 ಗಂಟೆ ಸುಮಾರಿಗೆ ಅವರು ಮನೆಯಿಂದ ಒಂದು ರೌಂಡ್ ಹೊರಗೆ ಹೋದಂತಹ ಇಬ್ಬರು ಕೂಡ ಮತ್ತೆ ಮನೆಗೆ ಬಂದು ಕೆಲ ಕಾಲ ಕುಟುಂಬಸ್ಥರ ಜೊತೆಗೂ ಕೂಡ ಮಾತುಕತೆಯನ್ನು ನಡೆಸಿ ಈಗಾಗಲೇ ಅಜ್ಞಾತ ಸ್ಥಳಕ್ಕೆ ಹೋಗಿರ್ತಕ್ಕಂಥದ್ದು. ನಾವೇನು ದೃಶ್ಯಾವಳಿಗಳು ನೋಡ್ತಾ ಇದ್ದಾವೆ. ಜಿಟಿ ಮಳೆಯ ನಡುವೆ ಕೂಡ ಸ್ನೇಹಿತರ ಬೈಕ್ ನಲ್ಲಿ ಇಬ್ಬರು ಆರೋಪಿಗಳು ಕೂಡ ಈಗಾಗಲೇ ಅಜ್ಞಾತ ಸ್ಥಳಕ್ಕೆ ಹೋಗಿದ್ದಾರೆ. ಏನು ವಕೀಲರ ಒಂದು ನಿರ್ದೇಶನ ಬಂದ ಬಳಿಕವಷ್ಟೇ ನಾವು ಸರೆಂಡರ್ ಆಗ್ತವೆ ಅನ್ನುವಂತ ಮಾಹಿತಿಯನ್ನು ಕೂಡ ನಮಗೆ ಕೊಟ್ಟಿರ್ತಕ್ಕಂಥದ್ದು. ಅನೌಪಚಾರಿಕವಾಗಿ ಜಗ್ಗ ಮತ್ತು ಏನು ಅನುಕುಮಾರ್ ಇಬ್ಬರು ಕೂಡ ಮಾತಾಡಿರುವಂತದ್ದು. ಏನು ನಾವು ವಕೀಲರು ಏನ್ ಹೇಳ್ತಾರೆ ಅದನ್ನ ಕೇಳ್ತೇವೆ, ವಕೀಲರ ಜೊತೆಗೆ ನಿರಂತರವಾಗಿ ಸಂಪರ್ಕದಲ್ಲಿದ್ದೇವೆ, ವಕೀಲರು ಸರೆಂಡರ್ ಆಗ್ಲಿಕ್ಕೆ ಕೇಳಿದ್ರೆ ನಾವು ಸರೆಂಡರ್ ಆಗ್ತೇವೆ, ಅಷ್ಟೇ ಅಲ್ಲದೆ ಪೊಲೀಸರೇ ಬಂದು ಅರೆಸ್ಟ್ ಮಾಡಿದ್ರು ಕೂಡ ನಾವು ಅರೆಸ್ಟ್ ಆಗ್ಲಿಕ್ಕೂ ಕೂಡ ಸಿದ್ಧರಿದ್ದೇವೆ. ಆದ್ರೆ ಸುಪ್ರೀಂ ಕೋರ್ಟ್ ನ ನೋಟಿಸ್ ಬಂದ ಬಳಿಕ ಅಷ್ಟೇ ಎಲ್ಲ ಪ್ರಕ್ರಿಯೆ ನಡೆಯುತ್ತೆ. ನಾಳೆ ರಜೆ ಇರೋದ್ರಿಂದಾಗಿ ಒಂದು ದಿನ ತಡ ಆಗ್ಬೋದು ಅನ್ನುವಂತ ಮಾಹಿತಿಗಳನ್ನು ಕೂಡ ಕೊಟ್ಟಿರ್ತಕ್ಕಂಥದ್ದು ರಮ್ಯಾ.
ಎಷ್ಟು ಸಮಯಾವಕಾಶ ಆ, ಬೇಕಾಗಬಹುದು ಈ ಒಂದು ಸುಪ್ರೀಂ ಕೋರ್ಟ್ನ ಈ ತೀರ್ಪು ಏನಿದೆ ಆ ಒಂದು ಪ್ರತಿ ಅವರಿಗೆ ರೀಚ್ ಆಗೋದಕ್ಕೆ ಎಷ್ಟು ಸಮಯ ಬೇಕಾಗಬಹುದು? ಯಾಕೆಂತಂದ್ರೆ ಈಗಾಗಲೇ ನಾನು ನಮಗೆ ತಿಳಿದಿರುವಂತಹ ಮಾಹಿತಿಯ ಮೇರೆಗೆ 3-4 ಗಂಟೆ ಅವಕಾಶ ತೆಗೆದುಕೊಳ್ಳಬಹುದು ಅಂತ ಕೂಡ ಹೇಳಲಾಗ್ತಾ ಇತ್ತು. ಬಟ್ ಆದ್ರೆ ಆರೋಪಿಗಳು ಚಿತ್ರದುರ್ಗದಲ್ಲಿದ್ದಾರೆ. ಸೊ ಹಾಗಾಗಿ ಎಷ್ಟು ಸಮಯಾವಕಾಶವನ್ನ ತೆಗೆದುಕೊಳ್ಳಬಹುದು ಅಂತ ಹೇಳಿ. ಪ್ರಮುಖವಾಗಿ ಅವರು ನಮ್ಮ ಹತ್ರ ಮಾತಾಡುವಂತ ಸಂದರ್ಭದಲ್ಲಿ ಮಾಧ್ಯಮಗಳಿಗೆ ಯಾವುದೇ ಪ್ರತಿಕ್ರಿಯೆಯನ್ನು ನೀಡಲ್ಲ. ಆದ್ರೆ ನಾವು ಅನೌಪಚಾರಿಕವಾಗಿ ಮಾತನಾಡ್ತೇವೆ ಅಂತ ಮಾತನಾಡಿದಂತ ಸಂದರ್ಭದಲ್ಲಿ ವಕೀಲರ ನಿರ್ದೇಶನ ಬಂದ ಬಳಿಕವಷ್ಟೇ ನಾವು ಸರೆಂಡರ್ ಆಗ್ತೇವೆ, ವಕೀಲರು ಏನನ್ನ ಹೇಳ್ತಾರೆ ಅಷ್ಟೇ ನಾವು ಕೇಳ್ತೇವೆ, ಅಷ್ಟೇ ಆಗದೆ ಯಾವುದೇ ಮಾಧ್ಯಮಗಳಿಗೆ ಪ್ರತಿಕ್ರಿಯೆ ನೀಡಲ್ಲ ಅನ್ನುವಂಥದ್ದನ್ನ ಸ್ಪಷ್ಟಪಡಿಸಿದ್ದಾರೆ.